ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಗ್ದಾನವನ್ನ ನೋಡೋಣ ಪ್ರಿಯರೇ. ಕೀರ್ತನೆಗಳು 50ನೇ ಅಧ್ಯಾಯದ 15ನೆಯ ವಾಕ್ಯ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಹೌದು ಪ್ರಿಯರೇ, ಈ ದಿನದಲ್ಲಿ ನೀವು ಯಾವ ಯಾವ ಕಷ್ಟದ ಕಾಲಗಳಲ್ಲಿ, ಕಷ್ಟದ ಪರಿಸ್ಥಿತಿಗಳಲ್ಲಿ ಇದ್ದೀರೋ, ಈ ನಿಮ್ಮ ಪರಿಸ್ಥಿತಿಯಲ್ಲಿ ನೀವು ದೇವರ ಮೊರೆಯನ್ನ ಇಡುವಾಗ ದೇವರು ನಿಮಗೆ ಉತ್ತರವನ್ನ, ಅಷ್ಟು ಮಾತ್ರವಲ್ಲ, ಆ ಒಂದು ಸಮಸ್ಯೆಯಿಂದ, ಕಷ್ಟದಿಂದ ಬಿಡಿಸುವಾತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ, ನನ್ನ ಒಂದು ಜೀವಿತದಲ್ಲಿ ಹೇಳುವಾಗ ಅನೇಕ ಅದ್ಭುತಗಳನ್ನ ಕಷ್ಟ ಕಾಲದಲ್ಲಿ ದೇವರು ಮಾಡಿದವರಾಗಿದ್ದಾರೆ. ಆ ಒಂದು ಭರವಸೆಯಿಂದ ದೇವರು ಮಾಡಿದಂತಹ ಒಳ್ಳೆಯ ಕಾರ್ಯಗಳ ಒಂದು ನಿರೂಪಿಸುವಂತಹ ಪ್ರಕಾರವಾಗಿ ಈ ದಿನದಲ್ಲಿ ನಿಮ್ಮ ಮಧ್ಯದಲ್ಲಿ ನಾನು ಹೇಳುವಂತವಳಾಗಿದ್ದೇನೆ. ಕಷ್ಟ ಕಾಲದಲ್ಲಿ ನೀವು ದೇವರಿಗೆ ಮೊರೆ ಇಡಿರಿ, ಆಗ ದೇವರು ನಿಮ್ಮನ್ನು ಬಿಡಿಸುವಾತನಾಗಿದ್ದಾನೆ. ನಾವು ಯಾವ ಮನುಷ್ಯರನ್ನ ಎದುರು ನೋಡುವಾಗ ಅವರು ನಮ್ಮನ್ನ ಬಿಡಿಸಲಿಕ್ಕೆ ಸಾಧ್ಯವಾಗದೇ ಇರಬಹುದು. ನಾವು ಅನಾರೋಗ್ಯ ಸಮಸ್ಯೆಯಿಂದ ಇರಬಹುದು, ಅಥವಾ ಸಾಲದ ಸಮಸ್ಯೆ ಆಗಿರಬಹುದು, ಕಷ್ಟ ಕಾಲಗಳಲ್ಲಿ ನಾವು ಹೋಗುತ್ತಿರಬಹುದು. ಈ ಎಲ್ಲಾ ಸಮಸ್ಯೆಗಳಲ್ಲಿಯೂ ಕೂಡ ಯಾರು ಮಾಡಲಾಗದಂತಹ, ಯಾರು ಬಿಡಿಸಲಾಗದಂತಹ ಕಾರ್ಯಗಳನ್ನ ದೇವರು ಮಾಡುವುದಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಆದುದರಿಂದ ಇಲ್ಲಿ ಕೀರ್ತನೆಗಾರನು ಹೇಳಿರುವ ಹಾಗೆ ದೇವರು ನಮ್ಮೆಲ್ಲರಿಗೂ ಕೂಡ ಆಲೋಚನೆಯನ್ನ ಕೊಡ್ತಿದ್ದಾರೆ. ಕಷ್ಟ ಕಾಲದಲ್ಲಿ ನನ್ನನ್ನು ಕರೆಯಿರಿ, ನನಗೆ ಮೊರೆ ಇಡಿರಿ, ಆಗ ಬಿಡಿಸುವೆನು. ಈ ಕಷ್ಟ ಕಾಲಗಳಲ್ಲಿ ನೀವು ಧೈರ್ಯಗುಂದದಂತೆ, ನೀವು ಕುಗ್ಗಿ ಹೋಗದಂತೆ, ನೀವು ದೇವರಿಗೆ ಮೊರೆ ಇಡುವಾಗ ನಮಗೊಂದು ನಿರೀಕ್ಷೆ ಇದೆ ಪ್ರಿಯರೇ. ಕ್ರಿಸ್ತನಲ್ಲಿ ನಮಗೊಂದು ನಿರೀಕ್ಷೆ ಇದೆ. ಆದುದರಿಂದ ನೀವು ಕುಗ್ಗಿ ಹೋಗಬೇಡ್ರಿ. ಈ ದಿನ ನಿಮ್ಮ ಪರಿಸ್ಥಿತಿ ಏನಾದ್ರೂ ಆಗಿರಬಹುದು, ಆದರೆ ಸಂತೋಷ ಪಡ್ರಿ. ಯಾಕಂದ್ರೆ ನಮಗೊಂದು ನಿರೀಕ್ಷೆ ಉಂಟು. ನಮ್ಮ ಪ್ರಾರ್ಥನೆಗೆ, ನಮ್ಮ ಒಂದು ಕಷ್ಟ ಕಾಲದಲ್ಲಿ ಮೊರೆ ಇಡುವಾಗ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಬಿಡಿಸುವಾತನಾಗಿದ್ದಾನೆ. ಆದುದರಿಂದ ಆ ದೇವರಲ್ಲಿ ಈ ದಿನ ಮತ್ತೊಂದು ಬಾರಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ದೇವರೇ, ಅಪ್ಪ, ವಿಶೇಷವಾಗಿ ಈ ದಿನದಲ್ಲಿ ನನ್ನ ಎಲ್ಲಾ ಸಹೋದರ ಸಹೋದರಿಯರು ಕರ್ತನೆ, ಕಷ್ಟ ಕಾಲಗಳಲ್ಲಿ ಅಪ್ಪ, ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ ಕರ್ತನೆ, ನೀವು ಅದನ್ನ ತಿಳಿದುಕೊಂಡಂತ ದೇವರಾಗಿದ್ದೀರಿ ಏಸಪ್ಪ. ಕಷ್ಟ ಕಾಲದಲ್ಲಿ ಇದ್ದುಕೊಂಡು ನಿನ್ನಲ್ಲಿ ಮೊರೆ ಇಡುವಂತ ನನ್ನ ಎಲ್ಲಾ ಸಹೋದರ ಸಹೋದರಿಯರ ಜೀವಿತಕ್ಕಾಗಿ, ಅವರ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅವರ ಸಮಸ್ಯೆ ಏನಾದರೂ ಆಗಿರಬಹುದು, ಅವರ ಕಷ್ಟವು ಏನಾದರೂ ಆಗಿರಬಹುದು ಕರ್ತನೆ, ಅದು ಮನುಷ್ಯರಿಗೆ ಅಸಾಧ್ಯವಾಗಿ ತೋರಬಹುದು ಸ್ವಾಮಿ. ಆದರೆ ಬಿಡಿಸುವೆನು ಎಂಬುದಾಗಿ ನೀನು ಹೇಳಿರುವಂತಹ ವಾಗ್ದಾನದ ಪ್ರಕಾರವಾಗಿ ಅಪ್ಪ, ನನ್ನೆಲ್ಲ ಸಹೋದರ ಸಹೋದರಿಯರನ್ನ ಆ ಕಷ್ಟ ಕಾಲದಿಂದ ಬಿಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಈ ದಿನದಲ್ಲಿ ಅವರಿಗೆ ಕರ್ತನೆ ಬೇಕಾಗಿರುವಂತ ಬಲದಿಂದ ಸ್ವಾಮಿ, ಧೈರ್ಯದಿಂದ ತುಂಬಿಸಿ ಕರ್ತನೆ, ಒಂದು ನಿರೀಕ್ಷೆಯಿಂದ ನೀವು ತುಂಬಿಸಿ ನಡೆಸಬೇಕಾಗಿ, ಅವರ ಕಷ್ಟದಿಂದ ಸಂಪೂರ್ಣವಾಗಿ ಬಿಡಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್.